ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯರೆಲ್ಲರಿಗೂ ಶುಭ ಸುದ್ದಿಯೊಂದು ಬರ್ತಾ ಇದೆ. ಇತ್ತೀಚೆಗೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದ್ದು ಒಂದು ಕಡೆ ಆದರೆ, ಈ ಬಾರಿ ದೇಶವನ್ನು ಸುಭಿಕ್ಷಗೊಳಿಸುವ ಮಾತುಗಳು ಹವಾಮಾನ ಇಲಾಖೆಯಿಂದ ಕೇಳಿಬರ್ತಾ ಇವೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈ ಬಾರಿ ಮಾನ್ಸೂನ್ ಮಾರುತಗಳು ನಿಗದಿತ ಸಮಯಕ್ಕೂ ಮೊದಲೇ ದೇಶವನ್ನು ಪ್ರವೇಶ ಮಾಡುತ್ತವೆ ಅನ್ನೋದು. ಹೀಗಾಗಿ ಈ ಬಾರಿ ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ಮಳೆ ಹೇಗಿರುತ್ತೆ? ಮಾನ್ಸೂನ್ ಮುಂಚಿತವಾಗಿ ಬರುವುದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ಮಳೆ ಭಾರತಕ್ಕೆ ಆಗಮಿಸುವುದು ಯಾವಾಗ? ಈ ಮಳೆಯ ಕಾರಣದಿಂದ ಕರ್ನಾಟಕಕ್ಕೆ ಈ ಬಾರಿ ತಪ್ಪಲಿರುವ ದೊಡ್ಡ ತಲೆನೋವಾದರೂ ಯಾವುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಮಳೆಗಾಲ ಅನ್ನೋದು ಇನ್ನೂ ಸಂಪೂರ್ಣವಾಗಿ ಪ್ರಾರಂಭ ಆಗಿಲ್ಲ. ನಾವದರ ನಿರೀಕ್ಷೆಯಲ್ಲೇ ಇದ್ದೇವೆ. ಈ ಹೊತ್ತಲ್ಲೇ ವಾಯುಭಾರ ಕುಸಿತದ ಕಾರಣದಿಂದ ಕಳೆದ 2 ದಿನಗಳಿಂದ ರಾಜ್ಯದಲ್ಲಾಗ್ತಾ ಇರೋ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಾಜ್ಯದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು, ರಾಜಧಾನಿ ಬೆಂಗಳೂರು ಆರೆಂಜ್ ಅಲರ್ಟ್ ಅಲ್ಲಿದೆ. ಇನ್ನುಳಿದಂತೆ ದಕ್ಷಿಣ ಒಳನಾಡಿನ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶದಲ್ಲಿ ಭಾರಿ ಅನಾಹುತಗಳು ಕೂಡ ಸಂಭವಿಸ್ತಾ ಇವೆ. ರಾಜ್ಯದ ಪ್ರಮುಖ ಹೈವೇಗಳಲ್ಲಿ ಕೂಡ ಸಾಕಷ್ಟು ಕಡೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಹಾಗೆ ಕರಾವಳಿ ತೀರದಲ್ಲಿ ಒಂದಷ್ಟು ದಿನ ಸಮುದ್ರಕ್ಕೆ ಇಳಿಯದ ಹಾಗೆ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಕಥೆಯನ್ನು ನಾವು ನೋಡೋದಾದ್ರೆ, ರಾಜ್ಯ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ವಿಭಜಿಸಿ ಗ್ರೇಟರ್ ಬೆಂಗಳೂರು ಮಾಡೋ ಪ್ರಯತ್ನದಲ್ಲಿದೆ. ಹೀಗೊಂದು ಕಡೆ ಬಿಬಿಎಂಪಿ ವಿಭಜನೆಯ ಮಾತು ಕೇಳಿ ಬರ್ತಾ ಇದ್ರೆ, ಈ ಬಾರಿ ಸುರಿದಿರುವ ಮಳೆ ಬೆಂಗಳೂರಿನ ನಿಜ ಮುಖವನ್ನ ಅನಾವರಣ ಮಾಡ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಬೆಂಗಳೂರಿಗೆ ಇದೇ ಸಮಸ್ಯೆ. ಅದೇ ಪ್ರದೇಶಗಳಿಗೆ ನೀರು ನುಗ್ಗುತ್ತೆ, ಅದೇ ರಸ್ತೆಗಳೇ ಜಲಾವೃತ ಆಗುತ್ತವೆ. ಇದು ಕಳೆದ 10-12 ವರ್ಷಗಳಿಂದ ನಡ್ಕೊಂಡು ಬರುತ್ತಲೇ ಇದೆ. ಆದ್ರೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯೋ ನಿಟ್ಟಲ್ಲಿ ಮಾತ್ರ ಯಾವ ಸರ್ಕಾರಗಳು ಯೋಚಿಸ್ತಾ ಇಲ್ಲ. ಇನ್ನು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಮಳೆ ಬಂದು ಬೆಳ್ಳಂದೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ನೀರು ನಿಂತಾಗ ಆ ಸರ್ಕಾರವನ್ನ ಹಿಗ್ಗಾಮಗ್ಗ ಟೀಕಿಸಿದ್ದ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ. ಈ ಹಿಂದೆ ಎಲ್ಲೆಲ್ಲಿ ನೀರು ನಿಂತಿದ್ವು ಅದಕ್ಕಿಂತ ಇನ್ನೊಂದಷ್ಟು ಹೆಚ್ಚು ಪ್ರದೇಶಗಳಲ್ಲಿ ಕೂಡ ಈ ಬಾರಿ ನೀರು ನಿಲ್ತಾ ಇದೆ. ಈ ಬಾರಿ ಬೈಯೋ ಸರದಿ ಬಿಜೆಪಿಯವ್ರದ್ದು. ಯಾಕೆಂದ್ರೆ ಈಗ ಅವರು ಪ್ರತಿಪಕ್ಷದ ಸ್ಥಾನದಲ್ಲಿದ್ದಾರೆ. ಗೆಳೆಯರೆ, ನಮ್ಮನ್ನು ಯಾರೇ ಆಳಿದರೂ ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವ ಕಡೆಗೆ ಯಾವ ರಾಜಕಾರಣಿ, ಯಾವ ನಾಯಕನ ಗಮನ ಕೂಡ ಇರೋದಿಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಆಡಳಿತಾರೂಢರನ್ನ ಬೈಕಂಡು ಓಡಾಡೋದು ಬಿಟ್ರೆ, ಅಧಿಕಾರಕ್ಕೆ ಬಂದಾಗ ಯಾವನೂ ಕೂಡ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದಿಕ್ ಹೋಗೋದಿಲ್ಲ. ಈಗ ನೋಡಿ, ಬೆಂಗಳೂರಿನ ಈ ಸಮಸ್ಯೆ ಇದೆಯಲ್ಲ, ಇದನ್ನ ಬಗೆಹರಿಸೋದು ದೊಡ್ಡ ವಿಷಯ ಏನಲ್ಲ. ಆದ್ರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಮಳೆ ಶುರುವಾಗುವವರೆಗೆ ಸುಮ್ಮನಿರ್ತಾರೆ. ಮಳೆ ಬಂದು ಊರೆಲ್ಲ ಮುಳುಗೋ ಸಂದರ್ಭದಲ್ಲಿ ಬೀದಿಗಿಳಿತಾರೆ, ಸಂತ್ರಸ್ತರನ್ನ ಮಾತಾಡ್ಸೋದಿಕ್ ಹೋಗ್ತಾರೆ. ಅದರಿಂದ ಪ್ರಯೋಜನ ಆದರೂ ಏನು? ಈಗ ನೋಡಿ, ಸಿಲ್ಕ್ ಬೋರ್ಡು, ಹೆಬ್ಬಾಳ, ಮೈಸೂರು ರಸ್ತೆ, KR ಪುರಂ, ವಿಲ್ಸನ್ ಗಾರ್ಡನ್, ಮಾಗಡಿ ರಸ್ತೆ, ಥಣಿಸಂದ್ರ, ಶಾಂತಿನಗರ, ಮಾನ್ಯತಾ ಟೆಕ್ ಪಾರ್ಕ್, ಕೋರಮಂಗಲ, ಬಿಳೆಕಳಿ, ಬೆಳ್ಳಂದೂರು, HBR ಲೇಔಟ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ರಸ್ತೆ ಯಾವುದು, ಕೆರೆ ಯಾವುದು ಗೊತ್ತಾಗ್ತಾ ಇಲ್ಲ. ಇನ್ನು ನಮ್ಮ ಬಿಬಿಎಂಪಿನೋ ಈಗಂತೂ ಅಧಿಕಾರಿಗಳಿಂದ ತುಂಬ ಹೋಗಿದೆ, ಅಲ್ಲಿ ಜನಪ್ರತಿನಿಧಿಗಳಿಲ್ಲ. ಇನ್ನು ಜನಪ್ರತಿನಿಧಿಗಳಿದ್ದಾಗಲೂ ಕೂಡ ಗೋಳು ಹೀಗೆ ಇರ್ತಾ ಇತ್ತು, ಏನು ದೊಡ್ಡ ಬದಲಾವಣೆ ಇರ್ತಾ ಇರಲಿಲ್ಲ. ಆದರೆ ಜನಪ್ರತಿನಿಧಿಗಳಿದ್ದಾಗ ಯಾವನಾದರೂ ಕಾರ್ಪೊರೇಟರ್ಗೆ ಜನ ಕೇಳೋ ಅವಕಾಶ ಆದರೂ ಇರ್ತಾ ಇತ್ತು. ಈಗ ಅದು ಕೂಡ ಇಲ್ಲ. ಇನ್ನು ಪ್ರತಿ ಬಾರಿ ಮಳೆ ಬಂದಾಗಲೂ ಕೇಳಿಬರುವ ಒಂದೇ ಒಂದು ಮಾತು ಅಂದರೆ ರಾಜಕಾಲುವೆಗಳ ಒತ್ತುವರಿ, ಕೆರೆಗಳ ಒತ್ತುವರಿ ಅನ್ನೋದು. ಆದರೆ ಅದನ್ನು ತೆರವುಗೊಳಿಸುವ ನಿಟ್ಟಲ್ಲಿ ಸರಿಯಾದ ಕ್ರಮಗಳನ್ನು ಸರ್ಕಾರ ಯಾಕೆ ತಗೋಬಾರದು? ಇನ್ನು ಒತ್ತುವರಿ ಮಾಡಿ ಅಲ್ಲಿ ಮನೆ ಕಟ್ತಾರೆ ಅಂದಾಗ ಆ ಮನೆಗಳಿಗೆ ಅನುಮತಿಯನ್ನು ಕೊಡೋದು ಇದೇ ಬಿಬಿಎಂಪಿ ಅಲ್ವಾ? ಅವಾಗೇನು ಹೊಟ್ಟೆಗೆ ಸೆಗಣಿ ತಿಂತಾ ಇರ್ತಾರ? ಏನೋ ರಸ್ತೆಗಳ ಮೇಲೆ ನಿಂತು ನೀರು ಹೋಗೋದಕ್ಕೆ ಜಾಗ ಇಲ್ಲ, ಹೀಗಾಗಿ ಅಲ್ಲಿ ನೀರು ನಿಲ್ಲುತ್ತೆ ಅಂತ ಅಂದ್ಕೊಳ್ಳೋಣ. ಅಂದ್ರೆ ಫ್ಲೈಓವರ್ಗಳು ನೋಡ್ರಿ, ಅವು ಕೂಡ ಮುಳುಗ್ ಹೋಗ್ತಾ ಇವೆ, ಅವುಗಳ ಮೇಲೆ ಕೂಡ ನೀರು ನಿಲ್ಲುತ್ತೆ. ಅಂದ್ರೆ ನಮ್ಮ ಸರ್ಕಾರಿ ಕಾಮಗಾರಿಗಳು ಅದು ಎಷ್ಟು ಅದ್ಭುತವಾಗಿರುತ್ತವೆ ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಇನ್ನು ನಾವು ಜನ ಮನೆಯಲ್ಲಿನ ಪ್ಲಾಸ್ಟಿಕ್ಕು ಹಾಗೂ ಇನ್ನಿತರ ಕಸನೆಲ್ಲ ತಗೊಂಡು ಹೋಗಿ ಚರಂಡಿಗಳಿಗೆ ಎಸೆಯೋದನ್ನ ಬಿಡದೆ ಹೋದ್ರೆ ಈ ಸಮಸ್ಯೆಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಇನ್ನು ಚರಂಡಿಗಳಿಗೆ, ಕಂಡವರ ಸೈಟ್ಗಳಿಗೆ ಕಸನ ಯಾಕೆ ಎಸಿತಾರೆ ಅನ್ನೋದನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದಿದೆಯಲ್ಲ, ಅದು ಹೊಸ ಎಕ್ಸ್ಟೆನ್ಷನ್ಗಳಲ್ಲಿ ಇನ್ನೂ ಕಸ ತಗೊಂಡು ಹೋಗೋದನ್ನ ಶುರು ಕೂಡ ಮಾಡಿಲ್ಲ. ಆದ್ರೆ ಟ್ಯಾಕ್ಸ್ ಮಾತ್ರ ಸರಿಯಾಗಿ ವಸೂಲು ಮಾಡ್ಕೊಳ್ತಾ ಇದೆ. ಟ್ಯಾಕ್ಸಿನ ಜೊತೆಗೆ ಈಗ ಎಕ್ಸ್ಟ್ರಾ ಸೆಸ್ಸು ಜಡಿತಾ ಇದ್ದಾರೆ. ಆದ್ರೆ
BBMPಯ ಅಧಿಕಾರಿಗಳು ಕಸ ತೆಗೆಸೋ ಕೆಲಸನೂ ಕೂಡ ಮಾಡೋದಿಲ್ಲ. ಹಿಂದೆ ಒಂದಷ್ಟು ಡಸ್ಟ್ ಬಿನ್ಗಳನ್ನ ಇಟ್ಟಿರ್ತಾ ಇದ್ರು, ಅದರಲ್ಲಿ ಕಸ ಹಾಕಿದ್ರೆ ಆ ಕಸ ತಗೊಂಡು ಹೋಗೋ ವ್ಯವಸ್ಥೆ ಇರ್ತಾ ಇತ್ತು. ಆದ್ರೆ ಈಗ ಮನೆಗಳಿಂದ ಕಸ ಸಂಗ್ರಹ ಮಾಡ್ತೀವಿ ಅಂತ ಹೇಳಿ ಅವರೂ ಮನೆಗಳಿಗೆ ಬರೋದಿಲ್ಲ, ಕಸ ತಗೊಂಡು ಹೋಗೋರು ದಿಕ್ಕಿಲ್ಲ. ಹೀಗಾಗಿ ಕಸನೇನು ಮನೆಲ್ಲ ಇಟ್ಕೋತಾರೆ, ತಗೊಂಡು ಹೋಗಿ ಕಂಡವರ ಸೈಟ್ಗಳಿಗೋ ಚರಂಡಿಗಳಿಗೋ ರಾಜಕಾಲುವೆಗಳಿಗೋ ಎಸೆದು ಬರ್ತಾರೆ. ಅದರ ಪರಿಣಾಮವನ್ನ ನಾವು ಮಳೆ ಬಂದಾಗ ನೋಡಬೇಕಾಗಿ ಬರುತ್ತೆ. ಇನ್ನು ರಸ್ತೆಗಳ ಮೇಲೆ ನೀರು ಯಾಕೆ ನಿಲ್ಲುತ್ತೆ ಅನ್ನೋದನ್ನ ಗಮನಿಸಿ ನೋಡಿ. ಮೈಸೂರು ರಸ್ತೆಯಲ್ಲಿ ಯೂನಿವರ್ಸಿಟಿ ಸಿಗ್ನಲ್ ಅಂತ ಒಂದಿದೆ, ನೀವು ನೋಡಿರ್ಬೇಕು. ಪಕ್ಕದಲ್ಲೇ ದೊಡ್ಡ ರಾಜಕಾಲುವೆ. ಆದ್ರೆ ರಾಜಕಾಲುವೆಗಿಂತಲೂ ಹೆಚ್ಚಿನ ನೀರು ಮಳೆ ಬಂದಾಗ ರಸ್ತೆಯ ಮೇಲೆ ನಿಂತಿರತ್ತೆ. ಯಾಕೆಂದ್ರೆ ರಸ್ತೆ ಮೇಲೆ ನಿಂತಿರೋ ನೀರು ರಾಜಕಾಲುವೆಗೆ ಹೋಗೋದಕ್ಕೆ ಜಾಗನೇ ಇಲ್ಲ. ಆ ರಸ್ತೆಗಳನ್ನ ಸ್ವಲ್ಪ ಎತ್ತರಿಸಿ ನೀರು ರಾಜಕಾಲುವೆಗಳಿಗೆ ಹೋಗೋ ಹಾಗೊಂದು ವ್ಯವಸ್ಥೆ ಮಾಡಿದ್ರೂ ಕೂಡ ಅಲ್ಲಿ ನೀರು ನಿಲ್ಲೋದು ತಪ್ಪುತ್ತೆ. ಆದ್ರೆ ಮಾಡೋರು ಯಾರು? ಇನ್ನು ಬೇಸಿಗೆ ಇದ್ದಾಗ ಅಂದ್ರೆ ಮಳೆಗಾಲ ಅಲ್ಲದೆ ಇರೋ ಸಂದರ್ಭದಲ್ಲಿ ರಾಜಕಾಲುವೆಗಳನ್ನ ಕ್ಲೀನ್ ಮಾಡಿಸಿ ಫ್ಲೈಓವರ್ಗಳ ಮೇಲೆ ನೀರು ಕೆಳಗಿಳಿಯೋದಕ್ಕಿರೋ ಮಾರ್ಗಗಳನ್ನ ಶುದ್ಧೀಕರಣಗೊಳಿಸಿದ್ರೆ, ಅಲ್ಲಿರೋ ಕಸ ಪಸ ತೆಗೆಸೋ ಕೆಲಸ ಮಾಡಿದ್ರೆ ನೀರು ನಿಲ್ಲೋದು ತಪ್ಪುತ್ತೆ. ರಾಜಕಾಲುವೆಗಳಲ್ಲಿ ಕೂಡ ಸರಾಗವಾಗಿ ನೀರು ಹರಿದು ಹೋಗುತ್ತೆ. ಆದ್ರೆ ಮಾಡೋದಕ್ಕೊಂದು ಇಚ್ಛಾಶಕ್ತಿ ಬೇಕಲ್ಲ. ರಾಜಕಾಲುವೆಯ ಹೂಳು ತೆಗೆದ್ರೆ ಅದನ್ನ ನಾವು ತಗೊಂಡು ಹೋಗೋದಿಲ್ಲ, ಅಲ್ಲೇ ಕಾಲುವೆ ಮೇಲೆ ಹಾಕಿರ್ತೀವಿ. ಮಳೆ ಬಂದಾಗ ಮತ್ತೆ ಆ ಹೂಳೆಲ್ಲ ಅದೇ ರಾಜಕಾಲುವೆಗೆ ಹೋಗ್ಬೇಕು, ಇನ್ನೊಮ್ಮೆ ಟೆಂಡರ್ ಕರಿಬೇಕು, ಮತ್ತೆ ಹೂಳು ತೆಗಿಬೇಕು. ಇದೊಂಥರ ಪ್ರತಿ ವರ್ಷ ದುಡಿಮೆಯ ಮಾರ್ಗವಾಗ್ತಾ ಇದೆಯೇ ಹೊರತು ಬೆಂಗಳೂರನ್ನ ಸರಿಪಡಿಸೋ ಕೆಲಸ ಆಗ್ತಾ ಇಲ್ಲ. ಗೆಳೆಯರೆ, ಕಳೆದ 2 ದಿನಗಳಿಂದ ಬೆಂಗಳೂರಲ್ಲಿ ಭಾರಿ ಮಳೆ ಆಗಿದೆ. ಭಾನುವಾರ ರಾತ್ರಿ, ಸೋಮವಾರ ಬೆಳಗಿನ ಜಾವ, ಮತ್ತೆ ಸೋಮವಾರ ಮಧ್ಯರಾತ್ರಿಯ ನಂತರ ಕೂಡ ಮಳೆ ಆಗಿದೆ. ಸರಾಸರಿ 8 ಸೆಂಟಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆಯನ್ನ ಬೆಂಗಳೂರು ಕಂಡಿದೆ. ಕೆಲ ಕಡೆಗಳಲ್ಲಿ ಕಡಿಮೆ ಅಂದ್ರೂ 5 ಸೆಂಟಿಮೀಟರ್ ಮಳೆ ಆಗಿದೆ. ಸೊ ಬೆಂಗಳೂರಿನ 7 ವಲಯಗಳಲ್ಲಿ ಕೂಡ ಮಳೆ ಸದ್ದು ಮಾಡಿದೆ. ಸೋಮವಾರ ರಾತ್ರಿ ಹೆಚ್ಚಿನ ಪ್ರಮಾಣದ ಮಳೆ ಆಗಿದ್ದು 3-4 ದಿನ ಇನ್ನು ಹೀಗೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ. ಸೊ ತಗ್ಗು ಪ್ರದೇಶದ ಜನ ಸರ್ಕಾರಗಳನ್ನ, BBMPಯನ್ನ ನಂಬೋದನ್ನು ಬಿಟ್ಟುಬಿಡಿ. ಸ್ವಲ್ಪ ನಿಮ್ಮ ಎಚ್ಚರಿಕೆಗಳನ್ನು ನೀವು ತಗೊಳ್ಳಿ. ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತೆ ಅಂತ ಗೊತ್ತಿರೋ ಕಡೆಗಳಲ್ಲಿ ಸೆಲ್ಲಾರ್ಗಳಲ್ಲಿ ವಾಹನಗಳನ್ನು ಪಾರ್ಕ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ವಾಹನ ಸವಾರರು ನೀರು ಹೆಚ್ಚು ನಿಂತಿರುವ ರಸ್ತೆಗಳನ್ನು ಬಳಸಬೇಡಿ, ಅಲ್ಲಿ ರಿಸ್ಕ್ ತಗೋಬೇಡಿ, ಸಾಹಸ ಮಾಡೋದಕ್ಕೆ ಹೋಗಬೇಡಿ. ಮುಖ್ಯವಾಗಿ ಆಟೋ ಡ್ರೈವರುಗಳು, ಟ್ಯಾಕ್ಸಿ ಡ್ರೈವರುಗಳು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನೀರಲ್ಲಿ ವಾಹನವನ್ನು ಚಲಾಯಿಸುವ ದುಸ್ಸಾಹಸ ಬೇಡ. ಅದು ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಸಹ ಪ್ರಯಾಣಿಕರನ್ನ ಕೂಡ ಹಾಳು ಮಾಡುತ್ತೆ. ಹೀಗಾಗಿ ಅಂಥ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮನ್ನ ನಂಬಿರೋ ಕುಟುಂಬಗಳಿರುತ್ತವೆ ಅನ್ನೋದನ್ನ ನೆನಪಿಟ್ಟುಕೊಳ್ಳಿ. ಈಗಾಗಲೇ 2 ದಿನಗಳ ಮಳೆಗೆ ರಾಜ್ಯದಲ್ಲಿ 5 ಬಲಿಯಾಗಿದ್ದಾರೆ. ಹೀಗಾಗಿ ರಸ್ತೆಗಳಲ್ಲಿ ಹೋಗುವಾಗ ಒಮ್ಮೆ ನಿಮ್ಮ ಕುಟುಂಬಗಳನ್ನ ನೆನಪು ಮಾಡಿಕೊಂಡು ಎಚ್ಚರಿಕೆಗಳನ್ನ ತಗೊಳ್ತಾ ಹೋಗಿ. ಇನ್ನು ಮಾನ್ಸೂನ್. ಗೆಳೆಯರೆ, ಈ ಮಾನ್ಸೂನ್ ಬಗ್ಗೆ ನೋಡೋದಕ್ಕೂ ಮೊದಲು ನಿಮ್ಮ ಜೊತೆ ಒಂದು ಸಣ್ಣ ಮಾಹಿತಿಯನ್ನ ಹಂಚ್ಕೋಬೇಕಾಗಿದೆ. ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು, ಮಾನಿಟೈಸ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹಣ ಗಳಿಸೋದು ಹೇಗೆ ಅನ್ನೋ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಕುತೂಹಲ ಮತ್ತು ಗೊಂದಲಗಳು ಕೂಡ ಇರುತ್ತವೆ. ಹೀಗಾಗಿ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ ಮತ್ತು ಯಾರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿರ್ತೀರಿ. ನಿಮ್ಮ ಗೊಂದಲಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ನಿಮಗೊಂದಷ್ಟು ತರಬೇತಿಯನ್ನು ಕೊಡೋದಕ್ಕೆ ಇದೇ ತಿಂಗಳ 23, 24, 25 ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ನಮ್ಮಲ್ಲೊಂದು ಯೂಟ್ಯೂಬ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತರಬೇತಿಯನ್ನ ಕೊಡಲಾಗುತ್ತೆ. ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ರೆ 9972379459 9972379459ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಮಾನ್ಸೂನ್ ಈ ಪದ ಕಿವಿ ಮೇಲೆ ಬೀಳ್ತಿದ್ದಂತೆ ರೋಮಾಂಚನ ಆಗತ್ತೆ. 3 ತಿಂಗಳ ಬಿಸಿಲಿನ ಝಳದಿಂದ ಬೇಸತ್ತ ಜನ ಒಂದು ಮಳೆಗಾಗಿ ಕಾದು ಕೂತಿರ್ತಾರೆ. ಈ ದೇಶದ ಬೆನ್ನೆಲುಬು ರೈತಾಪಿ ವರ್ಗ ಅಂತೂ ಮಳೆ ಯಾವಾಗ ಬರುತ್ತೋ, ಭೂಮಿಯನ್ನ ಯಾವಾಗ ಹಸನು ಮಾಡ್ತೀವೋ ಅನ್ನೋ ನಿರೀಕ್ಷೆಯಲ್ಲಿರ್ತಾರೆ. ಇನ್ನು ಪ್ರಾಣಿ ಪಕ್ಷಿಗಳು ಬಿಸಿಲಿನ ತಾಪಕ್ಕೆ, ಝಳಕ್ಕೆ ಬಸವಳಿದು ಒಂದು ಮಳೆಗಾಗಿ ಕಾಯ್ತಾ ಇರತ್ವೆ. ಹೀಗಾಗಿನೇ ಮಾನ್ಸೂನ್ ಅಂದ್ರೆ ಕೇವಲ ಭೂಮಿ ಮಾತ್ರ ಅಲ್ಲ, ಮನುಷ್ಯ, ಪ್ರಾಣಿ, ಪಕ್ಷಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಸಂಭ್ರಮವೇ.
ಮುಂಗಾರು ಮಳೆ ಅನ್ನೋದು ಭಾರತದ ಜೀವನಾಡಿ. ಬಹುತೇಕ ಮಳೆಯಾಧಾರಿತ ಕೃಷಿಯನ್ನೇ ಹೊಂದಿರುವ ನಮ್ಮಲ್ಲಿ ಮಳೆಗೆ ದೈವದ ಸ್ಥಾನ ಇದೆ. ಇವತ್ತಿಗೂ ದೇಶದ 42.3% ಜನ ಕೃಷಿಯ ಮೇಲೆ ಆಧಾರಪಟ್ಟು ಬದುಕ್ತಾ ಇದ್ದಾರೆ. ಅದರಲ್ಲಿ ಬಹುಪಾಲು ಮಳೆ ಆಧಾರಿತವೇ ಆಗಿರೋದ್ರಿಂದ ಮುಂಗಾರು ಮಳೆಗೆ ನಮ್ಮಲ್ಲಿ ಮಹತ್ವ ಹೆಚ್ಚು. ಅಂಥ ಮುಂಗಾರು ಈಗ ವಾಡಿಕೆಗಿಂತಲೂ ಮುಂಚಿತವಾಗಿ ಭಾರತದ ಭೂಮಿಯನ್ನು ಸ್ಪರ್ಶಿಸುತ್ತೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಸಾಮಾನ್ಯವಾಗಿ ಜೂನ್ 1ನೇ ತಾರೀಕು ಮುಂಗಾರು ಮಳೆಯ ಆಗಮನ ಆಗುತ್ತೆ. ಕೇರಳದ ಮೂಲಕ ಭಾರತವನ್ನು ಪ್ರವೇಶಿಸುವ ಮುಂಗಾರು ಮಾರುತಗಳು ನಿಧಾನವಾಗಿ ಇಡೀ ದೇಶವನ್ನು ಆವರಿಸುತ್ತವೆ. ಜುಲೈ ಹೊತ್ತಿಗೆ ದೇಶದ ಎಲ್ಲ ಭಾಗಗಳಲ್ಲಿ ಮುಂಗಾರು ಮಳೆಯ ಅಬ್ಬರ ಶುರುವಾಗುತ್ತೆ. ಭಾರತಕ್ಕೆ ಅಗತ್ಯವಿರುವ ಮಳೆಯ 70% ಈ ಮಾನ್ಸೂನ್ ಮಾರುತಗಳು ಕೊಡುತ್ತವೆ. ಸಾಮಾನ್ಯವಾಗಿ ಜೂನ್ನಿಂದ ಆರಂಭವಾಗುವ ಮಳೆ ಅಕ್ಟೋಬರ್ 15ರ ಹೊತ್ತಿಗೆ ಕಾಣೆಯಾಗುತ್ತೆ. ಆ ನಂತರ ಶುರುವಾಗುವುದು ಹಿಂಗಾರು ಮಳೆ. ಹೀಗಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಕಾಲಾವಧಿಯಲ್ಲಿ ದೇಶದ ಬಹುತೇಕ ಕೃಷಿ ಭೂಮಿಗಳು ಹಸಿರಿನಿಂದ ನಳನಳಿಸಬೇಕು. ಇನ್ನು ಈಗ ಬಂದಿರೋ ವರದಿಯ ಪ್ರಕಾರ ಮುಂಗಾರು ಮಳೆ ಕೇರಳವನ್ನು ಮೇ 27ನೇ ತಾರೀಖೆ ಪ್ರವೇಶಿಸುವ ಸಾಧ್ಯತೆ ಇದೆಯಂತೆ. ಈಗಾಗಲೇ ಮಾನ್ಸೂನ್ ಮಾರುತಗಳು ಪೆಸಿಫಿಕ್ ಸಾಗರದಿಂದ ಸಾಗಿ ಬಂದು ಹಿಂದೂ ಮಹಾಸಾಗರವನ್ನು ಪ್ರವೇಶಿಸಿ ಆಗಿದೆ. ಅರಬ್ಬಿ ಸಮುದ್ರ, ಮಾಲ್ಡೀವ್ಸ್, ಬಂಗಾಳ ಕೊಲ್ಲಿ ಹಾಗೂ ಕೊಮೊರಿನ್ ವಲಯಗಳನ್ನು ಮಾನ್ಸೂನ್ ಮಾರುತಗಳು ಸುತ್ತುವರೆದಿವೆ. ಹೀಗಾಗಿ ಇದು 27ನೇ ತಾರೀಖೆ ಕೇರಳವನ್ನು ಪ್ರವೇಶಿಸಲಿದೆ. ಕೇರಳದಲ್ಲಿ ಭಾರೀ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಕೇರಳಕ್ಕೆ ಬಂದ 4-5 ದಿನಗಳ ನಂತರ ಮುಂಗಾರು ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ. ಅಂದರೆ ಜೂನ್ 1ನೇ ತಾರೀಕಿನ ಹೊತ್ತಿಗೆ ದಕ್ಷಿಣ ಒಳನಾಡಲ್ಲಿ ಮಳೆಯ ಅಬ್ಬರ ಶುರು ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇಷ್ಟಾದರೂ ಕೂಡ ಸುಮಾರು 1 ವಾರ ಮೊದಲೇ ನಾವು ಮುಂಗಾರನ್ನು ನೋಡಿದ ಹಾಗಾಗತ್ತೆ ಅನ್ನೋ ಮಾಹಿತಿಯನ್ನು ಸೆಂಟ್ರಲ್ ಮೆಟೆರಾಲಜಿ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ. ಈಗಾಗಲೇ ವಾಯುಭಾರ ಕುಸಿತ ಶುರುವಾಗಿದ್ದು ಮೇ 22ರ ನಂತರ ಮುಂಗಾರು ಮಳೆ ಪ್ರಾರಂಭ ಆಗಬಹುದು ಅನ್ನೋ ಮಾತನ್ನು ಕೂಡ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ಮಾನ್ಸೂನ್ ಮಳೆಯನ್ನು ಎದುರಿಸುವ ನಿಟ್ಟಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇನ್ನು 2009ರಲ್ಲಿ ಕೂಡ ಮೇ 23ಕ್ಕೇನೆ ಮಾನ್ಸೂನ್ ಭಾರತವನ್ನು ಪ್ರವೇಶ ಮಾಡಿತ್ತು. ಆ ವರ್ಷ ಸಾಮಾನ್ಯಕ್ಕಿಂತ ಉತ್ತಮ ಮಳೆಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಗೆಳೆಯರೆ, ಕಳೆದ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ಕೇರಳ ಅಕ್ಷರಶಃ ನಲುಗೋಗಿತ್ತು. ಅಲ್ಲಿನ ಚೂರಲ್ಮಲ, ಮುಂಡಕೈಗಳಲ್ಲಿ ಕಳೆದ ಬಾರಿ ಆದಂತಹ ಭೂಕುಸಿತದ ಕಹಿ ನೆನಪು ನಮಗಿನ್ನೂ ಮಾಸಿಲ್ಲ. ಹೀಗಾಗಿ ಈ ಬಾರಿ ಅಂಥ ಅನಾಹುತಗಳಾಗದ ಹಾಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ಕೇರಳದ ಸರ್ಕಾರ ಹೇಳ್ತಾ ಇದೆ. ಆದರೆ ಪ್ರಕೃತಿಯ ಆಟದ ಮುಂದೆ ಮಾನವನ ತಂತ್ರಗಳು ಯಾವ ಕೆಲಸಕ್ಕೆ ಬರುವುದಿಲ್ಲ. ಅಲ್ಲಿ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕಿರೋದು ಒಂದೇ ದಾರಿ, ರೆಡ್ ಝೋನ್ ಅನ್ನು ಬಿಟ್ಟು ಹೊರಬರೋದು. ಅದನ್ನು ಬಿಟ್ಟರೆ ಮತ್ತಿನ್ನೇನು ಮಾಡೋದಕ್ಕೆ ಮನುಷ್ಯನಿಗೆ ಸಾಧ್ಯ ಆಗೋದಿಲ್ಲ. ಇಷ್ಟಾದರೂ ಎಚ್ಚರಿಕೆ ಅನ್ನೋದನ್ನು ಕೇರಳ ಸರ್ಕಾರ ತಗೊಳ್ತಾ ಇದೆ. ಅಲ್ಲಿನ ಮಲಪ್ಪುರಂ, ಪಾಲಕ್ಕಾಡ್, ಕೋಝಿಕೋಡ್, ವೈನಾಡು, ಕಣ್ಣೂರು, ಕಾಸರಗೋಡುಗಳಲ್ಲಿ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು ಇದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕರಾವಳಿ ತೀರಗಳೂ ಇರುತ್ತವೆ. ಹೀಗಾಗಿ ಕರ್ನಾಟಕ ಕೂಡ ಮಳೆಯನ್ನು ಎದುರಿಸೋದಕ್ಕೆ ಸಿದ್ಧ ಆಗಿರಬೇಕು. ನಮ್ಮಲ್ಲಿ ಕೂಡ ಎಲ್ಲಿ ಭೂಕುಸಿತ ಉಂಟಾಗುತ್ತೆ ಆ ಪ್ರದೇಶಗಳಲ್ಲಿನ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸುವ, ಹೆಚ್ಚು ಮಳೆಯಿಂದ ನದಿಗಳು ಉಕ್ಕಿ ಹರಿಯುವ ಸಾಧ್ಯತೆಗಳಿದ್ರೆ ಅಂಥ ಪ್ರದೇಶಗಳ ಜನರನ್ನ ಎತ್ತರದ ಪ್ರದೇಶಗಳಿಗೆ ಕಳುಹಿಸುವ ಒಂದಷ್ಟು ಕೆಲಸಗಳ ಬಗ್ಗೆ ಈಗಲೇ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಈ ಬಾರಿಯ ಮಳೆ ಬ್ರ್ಯಾಂಡ್ ಬೆಂಗಳೂರಿನ ಕಥೆಯನ್ನು ಏನು ಮಾಡುತ್ತೆ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಸುರಿತಾ ಇರೋ ಸೈಕ್ಲೋನ್ ಮಳೆಗೇನೆ ಸಾಕಷ್ಟು ಪ್ರದೇಶಗಳು ಜಲಾವೃತಗೊಂಡಿವೆ. 2 ದಿನ ಮಳೆ ಬಿದ್ದಿದ್ದಕ್ಕೆ ಬೆಂಗಳೂರು ಹೆಂಗಾಗಿ ಹೋಗಿದೆ ಅಂದ್ರೆ ಅಲ್ಲಿ ರೋಡ್ ಯಾವುದೋ ಹಳ್ಳ ಯಾವುದೋ ಗೊತ್ತಾಗ್ತಾ ಇಲ್ಲ. ತಗ್ಗಿನ ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿ ಹೋಗಿವೆ. ಗೆಳೆಯರೆ, ನಮ್ಮಲ್ಲಿ ಪ್ರತಿ ವರ್ಷ ಮಳೆ ಬರುತ್ತೆ ಅನ್ನೋದು ಗೊತ್ತು. ಪ್ರತಿ ವರ್ಷದ ಮಳೆಯ ಸಂದರ್ಭದಲ್ಲೂ ಇಂಥ ಅನಾಹುತಗಳಾಗತ್ವೆ ಅನ್ನೋದು ಗೊತ್ತು. ಆದರೆ ಮಳೆಗೂ ಮೊದಲು ನಮ್ಮ BBMP ಅನ್ನೋದು ಮಲಿಕೊಂಡಿರುತ್ತೋ ಏನೋ. ಮಳೆ ಬಂದ ಮೇಲೆ, ನಗರ ಮುಳುಗಿದ ಮೇಲೆ ಅವರು ನಗರ ಪ್ರದಕ್ಷಿಣೆಗೆ, ನಗರ ಪರ್ಯಟನೆಗೆ ಬರ್ತಾರೆ. ಜನರನ್ನ ಮಾತನಾಡಿಸಿ ಸಮಾಧಾನ ಹೇಳೋ ಕೆಲಸ ಮಾಡ್ತಾರೆ. ಇದನ್ನು ಬಿಟ್ಟು ಮಳೆಗೂ ಮೊದಲೇ ಒಂದಷ್ಟು ಎಚ್ಚರಿಕೆಗಳನ್ನು ತಗೊಳ್ಳೋದಕ್ಕೆ ಮುಂದಾದರೆ ನಗರ ಮುಳುಗೋದು ತಪ್ಪುತ್ತೆ. ರಸ್ತೆಗಳಲ್ಲಿ ನಾವು ಈಜಾಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಕೂಡ ತಪ್ಪುತ್ತೆ. ಏನು ಮಾಡೋದು? ನಮ್ಮದು ಬೃಹತ್ ಬೆಂಗಳೂರು, ಈಗ ಬೃಹತ್ ಬೆಂಗಳೂರು ಅಲ್ಲ, ಅದನ್ನೇನೋ 7-8 ಒಡೆದು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರಂತೆ. ಅದಾದ ಮೇಲೆ ಇನ್ಯಾವ ಹಣೆ ಬರಹಾನೋ ಗೊತ್ತಿಲ್ಲ.
ಇನ್ನು ಭಾರತಕ್ಕೆ ಯಾಕೆ ಮಾನ್ಸೂನ್ ಅನ್ನೋದು ಅತ್ಯಗತ್ಯ ಅನ್ನೋದನ್ನ ನಾವು ನೋಡೋದಾದ್ರೆ, ನಮ್ಮಲ್ಲಿ ನೀರಾವರಿ ಇರುವ ಭೂಮಿ ತುಂಬಾನೇ ಕಡಿಮೆ. ಅದರಲ್ಲಿ ಉತ್ತರ ಭಾರತದಲ್ಲಿನ ಗಂಗಾ, ಯಮುನಾ, ದ್ವಾಬ್ ಪ್ರದೇಶ, ನಮ್ಮ ದಕ್ಷಿಣದಲ್ಲಿನ ಕೃಷ್ಣ, ಗೋದಾವರಿ, ದ್ವಾಬ್ ಪ್ರದೇಶಗಳನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ನೀರಾವರಿ ವ್ಯವಸ್ಥೆ ಅನ್ನೋದು ತುಂಬಾ ಕಡಿಮೆ. ಹೀಗಾಗಿ ಭಾರತದಲ್ಲಿ ಸಾಕಷ್ಟು ಡ್ಯಾಮ್ಗಳನ್ನು ಕಟ್ಟಿ ಅಲ್ಲಿ ನೀರನ್ನು ಸಂಗ್ರಹಿಸಿ ಆ ಮೂಲಕ ಕೃಷಿಗೆ ನೀರನ್ನು ಕೊಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಉತ್ತರದ ನದಿಗಳಿಗೇನೋ ಹಿಮಾಕರಿಗೆ ನೀರು ಹರಿದು ಬರುತ್ತೆ, ಆದರೆ ದಕ್ಷಿಣ ಭಾರತದ ನದಿಗಳಿವೆಯಲ್ಲ ಅವು ಹಾಗಲ್ಲ. ಅವು ಮುಂಗಾರು ಮಳೆಯ ಮೇಲೇನೆ ಆಧಾರಪಟ್ಟಿವೆ. ಅದರಲ್ಲೂ ಮುಂಗಾರಿನ ಸಮಯದಲ್ಲಿ ಈ ನದಿಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಜಲಾಶಯಗಳು ಭರ್ತಿ ಆದರೆ ಮಾತ್ರ ಮುಂದಿನ ಬೇಸಿಗೆಯವರೆಗೆ ನೀರು ಸಮೃದ್ಧವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದರೆ ಕೋಟ್ಯಂತರ ಜನರ ಕತೆ ಅಷ್ಟೇ. ಸೊ ಉತ್ತರ ಭಾರತಕ್ಕಿಂತಲೂ ದಕ್ಷಿಣ ಭಾರತಕ್ಕೆ ಮುಂಗಾರಿನ ಮಳೆಯ ಅಗತ್ಯ ಹೆಚ್ಚಿರುತ್ತೆ. ಇಷ್ಟಾದರೂ ಮಳೆ ಅನ್ನೋದನ್ನು ಯಾರು ಬೇಡ ಅಂತಾರೆ ಹೇಳಿ? ನದಿಯಲ್ಲಿ ಎಷ್ಟೇ ನೀರು ಹರಿದು ಬರಲಿ, ಎಷ್ಟೇ ಹಿಮ ಕರಗಲಿ, ಬೋರ್ವೆಲ್ಗಳಲ್ಲಿ ಎಷ್ಟೇ ನೀರಿರಲಿ, ಒಂದು ಹನಿ ಮಳೆ ಬಿದ್ದರೆ ಅದರ ಪರಿಣಾಮ, ಅದು ಕೊಡೋ ಖುಷಿ ಇವೆಲ್ಲ ಬೇರೆನೆ. ಹೀಗಾಗಿನೇ ಮುಂಗಾರು ಮಳೆಯನ್ನ ಭಾರತದಲ್ಲಿ ಈ ಪರಿಯಾಗಿ ಸ್ವಾಗತಿಸೋದು. ಇನ್ನು ಸಾಮಾನ್ಯವಾಗಿ ಮುಂಗಾರು ಮಳೆ ಆಗೋದಕ್ಕೆ ಕಾರಣ ವಾಯುಭಾರದ ಕುಸಿತ. ಇಲ್ಲಿ ಏನಾಗುತ್ತೆ, ಸಮುದ್ರದ ಮೇಲ್ಮೈ ಮೂಲಕ ಹಾದು ಬರುವ ಮೋಡಗಳು ಎಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಗಮನಿಸ್ತಾ ಇರುತ್ತವೆ. ಫೆಬ್ರವರಿಯಿಂದ ಮೇವರೆಗೆ ಕಾದು ಕೆಂಡದಂತಾಗಿರೋ ಭಾರತದ ಭೂಮಿ ಮಳೆಯ ಮೋಡಗಳನ್ನು ಆಕರ್ಷಿಸೋದಕ್ಕೆ ಶುರು ಮಾಡುತ್ತೆ. ಆಗ ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ. ಈ ಮಳೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ. ಹೀಗಾಗಿನೇ ಈ ಅವಧಿಯಲ್ಲಿ ದಕ್ಷಿಣ ಭಾರತ ಸೇರಿದ ಹಾಗೆ ದೇಶದ ನಾನಾ ಭಾಗಗಳಲ್ಲಿ ಹೆಚ್ಚು ಪ್ರಮಾಣದ ಮಳೆ ಉಂಟಾಗುತ್ತೆ. ಇನ್ನು ಈ ಮಾನ್ಸೂನ್ ಅನ್ನೋದು ಕೇವಲ ರೈತರಿಗೆ ಮಾತ್ರ ಮುಖ್ಯ ಅಲ್ಲ, ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಕೂಡ ಮಾನ್ಸೂನ್ನ ಕೊಡುಗೆ ಸಿಗ್ತಾ ಇದೆ. ನಾವಿವತ್ತು ಜಗಮಗಿಸುವ ಬೆಳಕಲ್ಲಿ ಬದುಕ್ತೀವಲ್ವಾ, ಆ ಬೆಳಕನ್ನ ಕೊಡುವ ಶಕ್ತಿ ಇರೋದು ಮಳೆಗೇನೆ. ಮಳೆ ಹೆಚ್ಚಾಗಿ ಬಂದ್ರೆ ಡ್ಯಾಮುಗಳು ತುಂಬುತ್ತವೆ, ಜಲವಿದ್ಯುತ್ ಸ್ಥಾವರಗಳು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತವೆ, ಅಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದು ಕೂಡ ಭಾರತಕ್ಕೆ ಮುಂಗಾರು ಮಳೆಯಿಂದ ಆಗ್ತಾ ಇರುವ ಅನುಕೂಲ ಅಂದ್ರೆ ತಪ್ಪಲ್ಲ. ಇನ್ನು ಮುಂಗಾರು ಮಳೆ ದೇಶದಲ್ಲಿನ ಅದ್ಭುತ ವನಸಿರಿಯನ್ನ ಕಾಪಾಡಬೇಕಾದ ಜವಾಬ್ದಾರಿಯನ್ನು ಕೂಡ ಹೊತ್ತಿದೆ. ಭಾರತದಲ್ಲಿರುವ ಹಿಮಾಲಯ, ಪೂರ್ವ ಘಟ್ಟಗಳು, ಪೂರ್ವಾಂಚಲ ಪರ್ವತಗಳು, ಪಶ್ಚಿಮ ಘಟ್ಟಗಳು, ಅರಾವಳಿ ಬೆಟ್ಟಗಳು, ಹೀಗೆ ಸಾಕಷ್ಟು ವಿವಿಧ ಪ್ರದೇಶಗಳನ್ನ ಜೀವಂತವಾಗಿಡ್ತಾ ಇರೋದು ಮುಂಗಾರು ಮಳೆನೆ. ಅಲ್ಲದೆ ಇಲ್ಲಿ ಹರಿಯುವ ನದಿ ತೊರೆಗಳು ಕೋಟ್ಯಂತರ ಜೀವಗಳನ್ನು ಉಳಿಸ್ತಾ ಇವೆ. ಇನ್ನು ಮುಂಗಾರಿನ ಸಮಯದಲ್ಲಿ ನದಿಗಳಿಂದ ಸಮುದ್ರಕ್ಕೆ ಹರಿಯುವ ನೀರು ಸಮುದ್ರವನ್ನು ಮತ್ತಷ್ಟು ಫಲವತ್ತಾಗಿ ಮಾಡುತ್ತವೆ. ನದಿಗಳಲ್ಲಿ ತೇಲಿ ಹೋಗುವ ಕಸ ಕಡ್ಡಿ ಸಮುದ್ರಕ್ಕೆ ಸಾಕಷ್ಟು ಲಾಭವನ್ನೂ ಉಂಟು ಮಾಡುತ್ತೆ. ಇದರ ಜೊತೆ ಈ ಮುಂಗಾರು ಮಳೆಯಿಂದ ಆಗಬಹುದಾದ ಮತ್ತೊಂದು ಅದ್ಭುತವಾದ ಕೆಲಸ ಅಂದರೆ ಅದು ಕಾಳ್ಗಿಚ್ಚಿನ ನಿಯಂತ್ರಣ. ಹಾಗೆ ನೋಡಿದರೆ ಈ ಬಾರಿ ಕಾಳ್ಗಿಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ವರದಿಯಾಗಿಲ್ಲ. ಆದರೆ ಕೆಲವೊಮ್ಮೆ ಮಳೆ ಇಲ್ಲದೆ ಸುಡು ಬಿಸಿಲಲ್ಲಿ ಕಾಳ್ಗಿಚ್ಚು ಹೊತ್ಕೊಂಡ್ರೆ ಸಾವಿರಾರು ಎಕರೆ ಅರಣ್ಯ ಪ್ರದೇಶವನ್ನು ಅದು ತಿಂದು ಮುಗಿಸುತ್ತೆ. ಅಂಥ ಘಟನೆಗಳು ಆಗದೇ ಇರೋ ಹಾಗೆ ಮುಂಗಾರು ಮಳೆ ಅನ್ನೋದು ಶೀಲ್ಡ್ ಥರ ಕೂಡ ಕೆಲಸ ಮಾಡುತ್ತೆ. ಇನ್ನು ಮುಂಗಾರು ಮಳೆಯಲ್ಲಿ ಸಂಗ್ರಹವಾಗುವ ನೀರು ಕೋಟ್ಯಂತರ ಜನರಿಗೆ ವರ್ಷ ಪೂರ್ತಿ ಕುಡಿಯುವ ನೀರನ್ನು ಪೂರೈಸುತ್ತೆ. ಹೀಗಾಗಿನೇ ನಾನು ಆಗಲೇ ಹೇಳಿದ್ದು, ಮುಂಗಾರು ಮಳೆ ಬರುತ್ತೆ ಅಂದ್ರೆ ಅದು ಇಡೀ ದೇಶವನ್ನ ಸಂಭ್ರಮದಲ್ಲಿ ಮುಳುಗಿಸುವ ವಿಷಯ. ಇನ್ನಿದರಿಂದ ಕರ್ನಾಟಕಕ್ಕಾಗೋ ದೊಡ್ಡ ಪ್ರಯೋಜನ ಕೂಡ ಹೊಂದಿದೆ. ಗೆಳೆಯರೆ, ರಾಜ್ಯಕ್ಕೆ ಅತಿ ದೊಡ್ಡ ತಲೆನೋವಾಗುವುದು ಕಾವೇರಿ ನದಿ ನೀರು ಹಂಚಿಕೆ. ಇಲ್ಲಿ ಕರ್ನಾಟಕ ಬೇರೆ ಬೇರೆ ನದಿಗಳ ನೀರನ್ನ ಬೇರೆ ಬೇರೆ ರಾಜ್ಯಗಳ ಜೊತೆ ಹಂಚಿಕೊಳ್ಳುತ್ತೆ ನಿಜ. ಕೃಷ್ಣಾ ನದಿ ವಿಚಾರದಲ್ಲಿ ಕೂಡ ಆಗಾಗ ಸ್ವಲ್ಪ ಕಿರಿಕಿರುತ್ತೆ. ಆದರೆ ಅಲ್ಲಿ ಹರಿಯುವ ನೀರು ಆ ವಿವಾದ ದೊಡ್ಡ ಪ್ರಮಾಣಕ್ಕೆ ಬೆಳೆಯದ ಹಾಗೆ ನೋಡ್ಕೊಳ್ಳುತ್ತೆ. ಆದರೆ ಕಾವೇರಿ ಹಾಗಲ್ಲ. ಮುಂಗಾರು ಮಳೆ ಚೆನ್ನಾಗಿದ್ರೆ ಮಾತ್ರ ಕಾವೇರಿಯ ವಿವಾದ ಇರೋದಿಲ್ಲ. ತಮಿಳುನಾಡಿಗೆ ಹರಿಬೇಕಿರೋ 177 TMC ಅಷ್ಟು ನೀರು ಹರಿದು ಬಿಟ್ರೆ ಆ ವರ್ಷ ತಮಿಳರ ಕಿರಿಕಿರೋದಿಲ್ಲ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲದೇ ಇದ್ರೂ ಕೂಡ ಅವರಿಗೆ ಕೃಷಿಗೆ ನೀರನ್ನ ಬಿಡಬೇಕಾದ ಪರಿಸ್ಥಿತಿ ಬಂದೊದಗುತ್ತೆ. ಈ ಬಾರಿ ಮುಂಗಾರು ಮಳೆ ನಿಗದಿಗಿಂತಲೂ ಬೇಗ ಬರ್ತಾ ಇರೋದ್ರಿಂದ ಕಬಿನಿ ಬೇಗ ಭರ್ತಿಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗೋದ್ರಿಂದ ಈ ಬಾರಿ ಕಾವೇರಿ ವಿವಾದ ಇಲ್ಲದೆ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಥಂಡ ಕೂಲ್ ಥರ ಇರೋದಕ್ಕೂ ಸಾಧ್ಯ ಆಗಬಹುದು. ಇದು ಗೆಳೆಯರೆ ಮುಂಗಾರು ಮಳೆಯ ಆಗಮನ ಹಾಗೂ ಅದರಿಂದ ಭಾರತದಲ್ಲಾಗುವ ಬದಲಾವಣೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.